ಸಂಜೆ 6 ಗಂಟೆಗೆ. ಲೆಟ್ಸ್ ವೆಲ್ಕಮ್ ಕರಾವಳಿ ಕನ್ನಡತಿ ರಕ್ಷಿತಾ ಶೆಟ್ಟಿ. ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತೀರಿ ತಾವು. ಮೀನ್ ಸಾರಿಗೆ ಸಕ್ಕರೆ ಹಾಕ್ತೀರಾ ನೀವು? ಏನ್ ಹಾಕೋದು? ತಾರೈ, ಕೆಂಪು ಹುಂಚಿ, ಹನಿಸಿನ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಅದೇ ಆಗುತ್ತಲ್ವಾ ರಸ. ಯಾವ ರಸ? ಇವತ್ತೆ ಮೀನ್ದು ಬೇಕಾ?
ನಿಮ್ಮ ಅಡಿಗೆ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದವ್ರು ಯಾರು? ಯಾರು ಇಲ್ಲ, ಬಟ್ ಇದ್ದಷ್ಟು ದಿವಸ ಇನ್ನೊಂದು ನಾನು ಫೈನಲ್ ತಕ್ಕ ಹೋಗ್ಕೊಂಡು ಅರ್ಧ ಇರ್ತಾನೋ ನಾಳೆ ಹೋಗ್ಕೊಂಡು ಗೊತ್ತಿಲ್ಲ, ಒಂದ್ 2-3 ದಿವಸ ಇರ್ತಾನೋ ಅದು ಉಳಿಸ್ಕೋ ಕಳಿಸ್ಬೇಡಿ, ಜಂಟಿಯಾಗಿ ಮನೇಲಿ ಉಳಿಸಿ ಅಂತ ಕೇಳ್ಕೊತೀನಿ. ಇವತ್ತೇ ನನಗೆ ಗೊತ್ತಾಗೋದಿಲ್ಲ ನನಗೆ ಎಂತ ಹೇಳಿ ಎಂತ ಕಾವ್ಯ ಮತ್ತು ಇದು ನಾಲ್ಕನೇದು. ಇದು ಬರೀ ಮೂಗ್ ಮೇಲೆ ಹಾಕಿರ್ತೀನಿ, ಯಾಕೆ ಗಟ್ಟಿ ಇದೆ. ಇದು ಉಚ್ಕೋಬೇಕು ನೀವು ಎಲ್ಲ ಕಡೆ. ಇದು ಸ್ಪ್ರೆಡ್ ಆಮೇಲೆ ಮಾಡ್ಕೋಬೇಕು. ಇದು ಆಯ್ತು. ಇದು ಲಾಸ್ಟ್. ಇದು ಐದನೇದು. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಹಾಕಿಲ್ಲ. ಈಗ ಮಕ್ಕದಲ್ಲಿ ಏನೂ ಆಗಲ್ಲ ತಾನೆ? ಏನು ಆಗಲ್ಲ, ಎಲ್ಲ ಇದು. ಈಗ ಅದು ಅಲ್ಲಿ ನೋಡ್ಕೊಂಡು ಉಚ್ಕೊಳ್ಳಿ, ಎಲ್ಲೆಲ್ಲಿ ಬೇಕು ಅಲ್ಲಿ ಉಚ್ಕೊಳ್ಳಿ. ಮೀಸೆ ಮೇಲೆ ಹಾಕೊಂಡ್ರೆ ಹೋಗಲ್ಲ, ಹೇಳಿದೀನಿ. ಎರಡು ಕೈ ಬೇಡ, ಒಂದು ವೇಸ್ಟ್ ಆಗುತ್ತೆ. ಒಂದು ಕೈಯಲ್ಲಿ ಮಾಡ್ಕೊಳ್ಳಿ ನೀಟಾಗಿ. ಫಸ್ಟ್ ಮೇಲಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎರಡೂ. ಅದಕ್ಕೆ ಮೂಗ್ ಮೇಲೆ ಇದ್ದಿದ್ದು ಒಂದು ಅದು ಎಲ್ಲ ಕಡೆ ಹೋಗ್ಬೇಕು. ಚರ್ಮ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾಡ್ಕೊಳ್ಳಿ. ಹಿಂಗೆ ಕೂದಲು ಹಿಂದೆ ಮಾಡ್ಕೊಂಡು ಮಾಡ್ಕೊಂಡು ನೀಟಾಗಿ ಉಚ್ಕೊಳ್ಳಿ ಅಷ್ಟೇ. ಬೇಕು ಅವ್ರ ಮೇಲೆ ಭಯ ಏನೋ ನಾಮಿನೇಟ್ ಮಾಡ್ಬಿಡ್ತಾರೆ. ನೀವೇ ತಾನೆ ಆಚೆಸಿ ಅಂದಿದ್ದು? ಹೇಳಿದ್ದಲ್ಲ, ನಾವು ಹೇಳಿದ ಮಾತನ್ನ ಕೇಳುತ್ತಿಲ್ಲ. ಎಲ್ರಿಗೂ ತಿಂಡಿ ಕೊಟ್ಟ 1 ಗಂಟೆಯ ನಂತರ ಅವರಿಗೆ ತಿಂಡಿ ಕೊಡತಕ್ಕದ್ದು. ಅಲ್ಲವಾ ನಮ್ಮ ಮಾವನ ಮಗಳಿಗೆ ನಾನು ಕೊನೆವರೆಗೂ ಕಣ್ಣು ಹೊಡಿತಾನೆ ಇರ್ತೀನಿ. ನಮ್ಮನ್ನ ಯಾರು ಕೇಳೋರು? SLC